ಉತ್ತರ ಕನ್ನಡದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿಂಬರ್ ಲಾರಿ ಮತ್ತು ಮೊಬೈಲ್ ಲೊಕೇಶನ್ ಈಗ ಪತ್ತೆಯಾಗಿದೆ. ಉತ್ತರ ಕನ್ನಡದ ಶಿರೂರು ಬಳಿ ಆದಂತಹ ಒಂದು ಗುಡ್ಡ ಕುಸಿತ ಪ್ರಕರಣ, ಇದರಲ್ಲಿ ಒಂದು ಟಿಂಬರ್ ಲಾರಿ ಮತ್ತು ಮೊಬೈಲ್ ಲೊಕೇಶನ್ ಪತ್ತೆಯಾಗಿದೆ. ಈಗ ಕೇರಳ ಮೂಲದ ಲಾರಿ ಚಾಲಕ, ಮೊನ್ನೆಯಷ್ಟೇ ಲಾರಿ ಮಾಲೀಕರು ಕೂಡ ಅಳಲನ್ನ ತೋಡ್ಕೊಂಡಿದ್ರು. KA15A7427 ಒಂದು ಬೆನ್ಸ್ ಲಾರಿ, ಇದು ಲೊಕೇಶನ್ ಪತ್ತೆಯಾಗಿದೆ. ಶಿರೂರು ಮಣ್ಣು ಕುಸಿತ ಸ್ಥಳದಲ್ಲೇ ಸಿಕ್ಕಿರುವಂತಹ ಮಾಹಿತಿ ಇದು. ಲಾರಿ ಮಾಲೀಕ ಸಹಿತ ಕಂಪನಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗ DCM. ಮಳೆ ಮಧ್ಯೆ ಕಾರ್ಯಾಚರಣೆ ಮುಂದುವರೆದಿದೆ, ರಕ್ಷಣಾ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಸೊ ಬೆನ್ಸ್ ಕಂಪನಿಗೆ ಸೇರಿದಂತಹ ಒಂದು ಲಾರಿ ಇದು ಅಲ್ಲಿ ಪತ್ತೆಯಾಗಿದೆ. ಈಗ ಕೇರಳ ಮೂಲದ ಮುಬೀನ್ ಅನ್ನೋರು, ಅವರು ಓನರ್ಶಿಪ್ ಇದ್ರದ್ದು ಲಾರಿದು. ಮೊನ್ನೆಯಷ್ಟೇ ಟಿವಿನ ಜೊತೆಗೆ ಮಾತನಾಡ್ತಾ ಅವ್ರು ಹೇಳ್ತಾ ಇದ್ರು, ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ತಗೊಳ್ತಾ ಇಲ್ಲ ಸರ್, ನಮ್ಮ ಚಾಲಕ ಒಬ್ಬ ನಾಪತ್ತೆ ಆಗಿಬಿಟ್ಟಿದ್ದಾನೆ, ಆತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ, ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ, GPS ಲೊಕೇಶನ್ ಅಂತಲೂ ಕೂಡ ಅವ್ರು ಹೇಳಿದರು. ಅದರಂತೆ ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಲೊಕೇಶನ್ ಇರುವಂಥದ್ದು ಪತ್ತೆಯಾಗಿದೆ. ಈಗ ಬೆನ್ಸ್ ಲಾರಿಯ ಒಂದು ಲೊಕೇಶನ್ ಪತ್ತೆಯಾಗಿರೋದು. ಈಗಾಗಲೇ ಪಕ್ಕದ ಗುಡ್ಡ ಕುಸಿಯುವಂಥ ಹಂತದಲ್ಲಿದೆ. ಸೊ ಹಾಗಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಸೋದು, ಅಲ್ಲಿ ಒಂದು ತೆರವು ಕಾರ್ಯಾಚರಣೆ ನಡೆಸೋದು ಕೂಡ ಸ್ವಲ್ಪ ಕಷ್ಟ ಸಾಧ್ಯನೇ. ನೋಡಿ, ಅಲ್ಲಿ 4 JCBಗಳನ್ನು ಬಳಸ್ಕೊಂಡು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ. ನಾವು ಪ್ರತಿನಿಧಿ ಸೂರಜ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತಗೊಂಡಿತ್ತು. ಅದೇ ಸ್ಥಳದಲ್ಲಿ ಇದ್ದೀವಿ. ಇವತ್ತು ಅಬ್ಬರದ ಮಳೆ ಬರ್ತಾ ಇದೆ. ಅಬ್ಬರದ ಮಳೆಯಲ್ಲೂ ಸಹಿತ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು, ನಿನ್ನೆ ಬಹಳಷ್ಟು ವಿಳಂಬ ಆಗಿತ್ತು, ಆದರೆ ಇವತ್ತು ಬಹಳಷ್ಟು ವೇಗವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು ಒಂದು 4 ಹಿಟಾಚಿಗಳ ಮೂಲಕ ಇವತ್ತು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಯಾಕಂದರೆ ಪ್ರಮುಖವಾಗಿ ಏನಂದರೆ, ಈ ಮಣ್ಣಿನಲ್ಲಿ ಬೆನ್ಸ್ ಲಾರಿ ಒಂದು ಸಿಕ್ಕಿರುವುದು ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಲಾರಿ ಸಮೇತ ಚಾಲಕನ ಮೊಬೈಲ್ ಕೂಡ ಈ ಸ್ಥಳದಲ್ಲಿ ಸ್ವಿಚ್ ಆಫ್ ಆಗಿರೋದು ಒಂದು ಅಧಿಕೃತವಾಗಿ ಮಾಹಿತಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಬಹಳಷ್ಟು ವೇಗವಾಗಿ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು ಮಳೆಯ ರಭಸ ಎಷ್ಟರ ಮಟ್ಟಿಗೆ ಇದೆ ಅಂತ. ನೀರು ಯಾವ ರೀತಿಯಾಗಿ ಬೆಟ್ಟದ ಮೇಲಿಂದ ಬರ್ತಾ ಇದೆ ಅಂದರೆ ಪೂರ್ತಿಯಾಗಿ ಹಳ್ಳದಂತೆ ನೀರು ಬರ್ತಾ ಇದೆ. ಅದರ ಜೊತೆಗೆ ಇಲ್ಲೇನು ಬಿದ್ದಿದೆ ಅದು ಪೂರ್ತಿಯಾದಂಥ ಕೆಂಪು ಮಣ್ಣು. ಈಗ ಅವರಿಗೆ ಯಾವ ರೀತಿ ತೆಗೆದ್ರೆ ಕೆಸರು ಗದ್ದೆ ಅಂತ ಮಣ್ಣು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅದರಲ್ಲಿಯೂ ಸಹಿತ ಎಲ್ಲೋ ಒಂದು ಕಡೆಗೆ ಬೆನ್ಸ್ ಕಾರ್ ಇದೆ ಅಂತ ಒಂದು ಮಾಹಿತಿ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಬಹಳಷ್ಟು ಸವಾಲು ಸ್ವೀಕರಿಸಿ ಇವತ್ತು ಆ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. SDRF ಮತ್ತು NDRF ತಂಡದವರು ಅಂತೂ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿ. ನೀವು ದೃಶ್ಯದಲ್ಲಿ ನೋಡ್ಬೋದು ಮಳೆಯ ಅಬ್ಬರ ಎಷ್ಟರ ಮಟ್ಟಿಗೆ ಇದೆ ಅಂತ. ಈ ಅಬ್ಬರದ ಮಳೆಯಲ್ಲಿಯೂ ಸಹಿತ ಈ ರೀತಿಯಾದ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಪಕ್ಕದಲ್ಲಿ ಗುಡ್ಡ ಕುಸಿಯುವ ಆತಂಕವೂ ಸಹಿತ ಇದೆ. ಆ ಆತಂಕದ ಹಿನ್ನೆಲೆಯಲ್ಲಿ ಸ್ವಲ್ಪ ವೇಗ ಕಡಿಮೆ ಮಾಡಲಾಗಿತ್ತು. ಆದರೆ ಯಾವಾಗ ಅಧಿಕೃತವಾದ ಮಾಹಿತಿ ಸಿಗ್ತಾ ಇದೆ, ಅಧಿಕೃತವಾದ ಮಾಹಿತಿ ಸಿಗುತ್ತಿದ್ದಂತೆ ಜಿಲ್ಲಾಡಳಿತ ಬಹಳಷ್ಟು ವೇಗವಾಗಿ ಕಾರ್ಯಾಚರಣೆಯನ್ನು ಮಾಡಲು ಮುಂದಾಗಿದ್ದಾರೆ ಅಂತ ನೀವು ನೋಡಬಹುದು. ಯಾಕಂದರೆ ಮಳೆಯ ಅಬ್ಬರ ಕ್ಷಣಕ್ಕೂ ಹೆಚ್ಚಿಗೆ ಆಗ್ತಾ ಇದೆ. ಪ್ರತಿ ಗಂಟೆಗೂ ಸಹಿತ ಮಳೆಯ ಅಬ್ಬರ ಹೆಚ್ಚಿಗೆ ಆಗ್ತಾ ಇದೆ. ಯಾಕಂದರೆ ನಿನ್ನೆಯ ಮಳೆ ಪ್ರಮಾಣ ಏನಿತ್ತು, ಮಳೆಯ ಪ್ರಮಾಣಕ್ಕೆ ನಿನ್ನೆಕ್ಕಿಂತಲೂ ಇವತ್ತು ಮಳೆಯ ಪ್ರಮಾಣ ಜಾಸ್ತಿನೇ ಇದೆ. ಆದರೆ ಕಾರ್ಯಾಚರಣೆ ಮಾತ್ರ ವೇಗ ಪಡೆದುಕೊಂಡಿರುವುದು ಒಂದು ಕಡೆಗೆ ಜಿಲ್ಲಾಡಳಿತ ಮತ್ತು NDRF SDRF ತಂಡದವರು ಸ್ವೀಕರಿಸಿಕೊಂಡಿರುವ ಸವಾಲನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.